ನಾವು ದನ್ಮಿಟನಲ್ಲಿಗೆ ಹೋಗಿದ್ವಿ. ಆವತ್ತು ಈ ಥರ ಘಟನೆ ನಡೆದಿದೆ ಸರ್. ಏನಾಗಿದೆ? ನಮ್ಮ ಯಜಮಾನ್ರಿಗೆ ಹೊಡೆದಿದ್ದಾರೆ ಸರ್. ದೊಣ್ಣೆ ತೊಗೊಂಡು ಹಿಂದೆಯಿಂದ ಬಂದು ಹೊಡೆದು. ಯಾರು ಹೊಡೆದಿದ್ದಾರೆ? ವಿಜಿ ಅಂತ ಸರ್, ಆನೆ ಮುಡ್ಗು ಅವ್ರದ್ದು. ವಿಜಿ ಅಂತ ಹಿಂದೆಯಿಂದ ಬಂದು ನಮ್ಮ ಯಜಮಾನ್ರಿಗೆ ಹೊಡೆದಿದ್ದಾರೆ ಸರ್, ದೊಣ್ಣೆ ತೊಗೊಂಡು. ಅವ್ರು ನಿಮ್ಮ ಯಜಮಾನ್ ಹೊಡೆಯೋಕ್ಕೆ ಕಾರಣ ಏನಮ್ಮ? ಸರ್ ಏನೋ ಹಿಂದಿನ ದ್ವೇಷದಿಂದ ಹೊಡೆದಿದ್ದಾರೆ ಸರ್. ಏನಾಗಿತ್ತು ಹಿಂದೆ ಅಂತ? ಯಾವುದೋ ಗಲಾಟೆ ನಡೀತಾ ಇರುವಾಗ ನಮ್ಮ ಯಜಮಾನ್ರು ಮಧ್ಯೆ ಹೋಗ್ಬಿಟ್ಟು ಬಿಡಿಸಿದ್ದಾರೆ ಸರ್. ಆ ಒಂದು ರಿವೆಂಜ್ ಇಟ್ಕೊಂಡು ಮನೆ ಸಿಕ್ಕಿದಾಗ ಆ ಒಂದು ಕಾರಣದಿಂದಾಗಿ ಅವ್ರಿಗೆ ಹೊಡೆದಿದ್ದಾರೆ ಸರ್. ಯಾವಾಗ ಆಗಿದ್ದು? ಸೋಮವಾರ ಸರ್. ಸೋಮವಾರ ಸಂಜೆ ಒಂದು 6 ಗಂಟೆ, 6:30 7 ಗಂಟೆ ಒಳಗಡೆ ನಡೆದಿತ್ತು ಸರ್. ನಾನು ಫೋನ್ ಮಾಡಿ ನಮ್ಮ ಯಜಮಾನ್ರು ಮಾತಾಡಿಸಿದಾಗ ಸ್ವಲ್ಪ ಡೆಲ್ಲಾಗಿ ಮಾತಾಡಿದ್ರು. ಏನಾಗಿದೆ ಅಂತ ನನ್ನ ಮಗನ ಕಳಿಸ್ದೆ. ಅಲ್ಲಿ ನನ್ನ ಮಗ ನೋಡಿ ಬಂದು ನನಗೆ ಮಾಹಿತಿ ತಿಳಿಸಿದಾಗ ನಾನು ಸ್ಥಳಕ್ಕೆ ಹೋಗಿ ನೋಡಿದೆ ಸರ್. ಫುಲ್ಲು ಬ್ಲಡ್ ಎಲ್ಲ ಬರ್ತಾಯಿತ್ತು. ಮತ್ತು ನಾನು ನಮ್ಮ ಭಾವ ಅವ್ರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಪೊಲೀಸವರೆಲ್ಲ ಇನ್ಫಾರ್ಮ್ ಮಾಡಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ವಿ ಸರ್. ಇಷ್ಟಾಗಿದೆ. ಅವ್ನು ಇನ್ನೂ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಬಂದಿಲ್ಲ. FIR ಆಗಿದೆ. ಆದರೂ ಕರ್ಕೊಂಬಂದಿರ ಅವ್ನ ಆಚೆ ಬಿಟ್ಟಿದ್ದಾರೆ ಸರ್. ಯಾಕೆಂದರೆ ಕಾನೂನು ಅಷ್ಟು ಸುಸಜ್ಜವಾಗಿ ಇದೆ ಸರ್. ಇಲ್ಲಿ ಯಾವ ಇದ್ರ ಮೇಲೆ ಅವ್ನ ಆಚೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ನನ್ನ ಗಂಡನಿಗಿಂತ ಪರಿಸ್ಥಿತಿ ಇದೆ, ಆದರೂ ಅವನ್ನ ಆಚೆ ಮೆರೆಯೋದಕ್ಕೆ ಬಿಟ್ಟಿದ್ದಾರೆ ಸರ್. ಇಷ್ಟಾದ್ರೂ ಅವನ್ನ ಅರೆಸ್ಟ್ ಮಾಡಿಲ್ಲ. ಪಬ್ಲಿಕ್ಕಲ್ಲೇ ಅವನು ಈ ಥರ ಬಂದು ಹೊಡೆದಿದ್ದಾನಂದರೆ ನಾಳೆ ಬೆಳಿಗ್ಗೆ ನಮ್ಮ ಯಜಮಾನ್ರಿಗೆ ಏನಾದರೂ ಆದರೂ ಕೂಡ ಅವನೇ ಸರ್ ಹೊಣೆ. ಇದಕ್ಕೆ ಅವರೇ ಜವಾಬ್ದಾರಿ ಇರ್ತಾರೆ. ಈ ಥರ ಎಲ್ಲ ಆಗ್ತಾಯಿದ್ರು ಯಾರೂ ಇಡ್ಸ್ಕೊಳ್ತಾ ಇಲ್ಲ. ಅವ್ನು ಇನ್ನೂ ಒಳಗಡೆ ತಂದು ಹಾಕಿಲ್ಲ ಸರ್. ನಮಗೆ ನ್ಯಾಯ ಬರಬೇಕು. ನನ್ನ ಗಂಡ ದುಡಿಲಿಲ್ಲ ಅಂದರೆ ನಮ್ಮ ಮನೆ ಪರಿಸ್ಥಿತಿ ಇದಿಲ್ಲ. ಅವರು ಈಗ ಈ ಥರ ಇದ್ದಾರೆ. ನನಗೆ 3 ಮಕ್ಕಳಿದೆ ಸರ್. ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ನಡೆಯಲ್ಲ. ನಿಮ್ಮ ಗಂಡ ಏನು ಕೆಲಸ ಮಾಡ್ತಾರೆ? ನಮ್ಮ ಗಂಡ ಡ್ರೈವರ್ ಸರ್, ಬಸ್ ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು 4 ದಿನದಿಂದ ಮನೆಯಲ್ಲಿದ್ದಾರೆ. ನಮ್ಮ ಪರಿಸ್ಥಿತಿ ತುಂಬ ಇದಾಗಿದೆ ಸರ್. ನಮಗೆ ನ್ಯಾಯ ಬೇಕು ಸರ್.